ಈಗ ನಾರ್ತಿಂದ ಸೌತ್ ಗೋವಾ ಹೋಗ್ತಾ ಇದ್ದೇನೆ. ನಾನು ಹೇಳಿದ್ದು ಕರೆಕ್ಟ್, 3 ಬಸ್ ಚೇಂಜ್ ಮಾಡಬೇಕು ನಾನೀಗ. ನೋಡಿ ಜನ ಸಪೋರ್ಟ್ ಮಾಡ್ತಾರೆ ನಿಮಗೆ ಎಲ್ಲಿ ಹೋದರೆ ಕೂಡ. ಇದು ಟ್ಯೂನಾ ಫಿಶ್ ಅಣ್ಣ. ದಿಸ್ ಒನ್ ಇಸ್ 1800. ಓಕೆ. ಅಂಡ್ ದಿಸ್ ಒನ್ ಇಸ್ 1700. ಹಸಿವಾಗುವಾಗ ಉಂಟಲ್ಲ ಎಲ್ಲ ಫುಡ್ಡು ಟೇಸ್ಟಿ ಅನಿಸುತ್ತೆ. ನನಗೆ ನಾರ್ತಿಂತ ಜಾಸ್ತಿ ಸೌತಲ್ಲೇ ಫಾರಿನರ್ಸ್ ಕಾಣ್ತಿದ್ದಾರೆ. इसको क्या बोलते हैं? इसको हैप्पी ड्रम. ಹಲೋ ಗೈಸ್, ವೆಲ್ಕಮ್ ಟು ಮೈ ಡೇ 3 ಗೋವಾ ವ್ಲಾಗ್. ನಾನು ನನ್ನ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿ ಈಗ ನಾರ್ತಿಂದ ಸೌತ್ ಗೋವಾ ಹೋಗ್ತಾ ಇದ್ದೇನೆ. ನಾನು ಬಸ್ಸಲ್ಲೇ ಹೋಗುವಂತ ಅನಿಸಿದ್ದೇನೆ. ಬಸ್ಸಲ್ಲಿ ಅರೌಂಡ್ 2 ಗಂಟೆ ಜರ್ನಿ ಇರಬೇಕು, ಯಾಕಂದರೆ ನನಗೆ ಲೋಕಲ್ ಬಸ್ಸದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಗೋವಾದಲ್ಲಿ. ಸೊ ಆ ರೀಸನಿಂದ ನೀವು ಇಲ್ಲಿ ಟ್ರಾವೆಲಿಂಗ್ ಮಾಡುವಾಗ ನಿಮ್ಮ ಬಟ್ಟೆ ಜಾಸ್ತಿ ಇದ್ದರೆ ಬ್ಯಾಗಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅದ್ರ ಉಂಟಲ್ಲ, ಹೀಗೆ ಫೋಲ್ಡ್ ಮಾಡಿ ನೀವು ನಾರ್ಮಲ್ ಹೀಗೆ ತಗೊಳ್ತಲ್ಲ, ಸೈಡ್ ಫೋಲ್ಡ್ ಮಾಡಿ ರೋಲ್ ಮಾಡಿ, ಇಷ್ಟೇ. ಇಷ್ಟು ರೋಲ್ ಮಾಡಿ ಪ್ಯಾಕ್ ಮಾಡಿ. ಬಟ್ಟೆ ಕೂಡ ಹಾಳಾಗೋದಿಲ್ಲ, ಕರೆಕ್ಟಾಗಿರುತ್ತೆ. ನಂದು ಬ್ಯಾಗ್ಸ್ ರೆಡಿ ಆಯಿತು. ನಾನೀಗ ಇಲ್ಲಿಂದ ಹೊರಟೆ. ನನಗೆ ಸ್ಕೂಟರ್ 9 o'clock ಮುಂಚೆ ಕೊಡಲಿಕ್ಕೆ ಹೇಳಿದರು, ಇಲ್ಲಾಂದರೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಈಗ 9 o'clock ಆಲ್ರೆಡಿ ಆಯಿತು. ನೋಡುವ, ಚೆಕ್ಔಟ್ ಮಾಡ್ತೇನೆ ರೂಮ್. ಬ್ಯಾಗೆಲ್ಲ ಇಟ್ಕೊಂಡು ವೀಡಿಯೋ ಮಾಡಲಿಕ್ಕೆ ಸುಲಭ ಇಲ್ಲ, ಕಷ್ಟ ಇದೆ ಒಬ್ಬನಿಗೆ. ಸೊ ಸ್ಟೇ ನನಗೆ ತುಂಬ ಇಷ್ಟ ಆಯಿತು. ಬಜೆಟ್ ಫ್ರೆಂಡ್ಲಿನೇ ಇತ್ತು ಬೇರೆ ಕಂಪೇರ್ ಮಾಡಿದರೆ. ನಾನೀಗ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೇನೆ. ಆ ಕಡೆ ಬಸ್ ಸ್ಟ್ಯಾಂಡ್ ಇದೆ. ನಾನು ಸ್ಕೂಟರ್ ಕಲೆಕ್ಟ್ ಮಾಡಿದ್ದು ಇಲ್ಲೇ. ಸೊ ಅವರಿಗೆ ಇಲ್ಲಿ ಬಂದು ಈಗ ಕಾಲ್ ಮಾಡ್ತೇನೆ. ಅವರಿಗೆ ಕಾಲ್ ಮಾಡ್ತೇನೆ, ನಾನು ಎಲ್ಲಿದ್ದಾರೆ ಅಂತ ಕೇಳ್ತೇನೆ. ಸ್ಕೂಟರ್ ರಿಟರ್ನ್ ಮಾಡಲಿಕ್ಕೆ ಕಾಲ್ ಮಾಡಿದ್ದೆ ನಾನು. 10 minutesಲ್ಲಿ ಬರ್ತಾರಂತೆ. ಈಗ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರ ಗೊತ್ತಿಲ್ಲ, ಯಾಕೆಂದರೆ 9 o'clockಗೆ ರಿಟರ್ನ್ ಮಾಡಲಿಕ್ಕೆ ಹೇಳಿದರು. ಈಗ 10 ಆಗ್ತಾ ಬಂತು. ಸೊ ತೊಗೊಂಡಿದ್ರು ಗಾಡಿ, ಎಂತ ಹೇಳಲಿಲ್ಲ ಲೇಟ್ ಆಗಿದ್ದಕ್ಕೆ. ಇದರಲ್ಲಿ ಒಂದು ಡೆಪಾಸಿಟ್ ಮಾಡಿದ್ದೆ 1,000, ಅದರಲ್ಲಿ 100 ರೂಪಾಯಿ ಕೊಡಲಿಕ್ಕೆ ಹೇಳಿದರು, ಕೊಟ್ಟೆ. ಈಗ ಇಲ್ಲಿಂದ ಹೊರಡ್ತೆ ನಾನೀಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೇನೆ. ನಾನು ಎಣಿಸ್ತೇನೆ ಇಲ್ಲಿಂದ ನಾನು ಟೋಟಲ್ 3 ಬಸ್ ಚೇಂಜ್ ಮಾಡಬೇಕಂತ ಅನಿಸ್ತಾ ಇದೆ ನನಗೆ. ಗೊತ್ತಿಲ್ಲ, ಶೋರ್ ಇಲ್ಲ. ನಾನು ಜಸ್ಟ್ ಚಾರ್ಟ್ ಜಿಪ್ಟಿಯಲ್ಲಿ ಚೆಕ್ ಮಾಡಿದೆ, ಯಾಕಂದರೆ ಡೈರೆಕ್ಟ್ ಬಸ್ ಇಲ್ಲ ಅಲ್ಲಿ ಹೋಗಲಿಕ್ಕೆ. ನಾನಿಲ್ಲಿ KTM ಆಫೀಸಲ್ಲಿ ಕೇಳಿ ಬರ್ತೇನೆ ಹೇಗೆ ಹೋಗೋದಂತ. इधर से पारोलेम कैसे जाने का? पारोलेम हाँ, तुमको उधर जाना पड़ेगा, मडगांव बीच ना. हाँ, मडगांव पणजी जाना पड़ेगा. पणजी से मडगांव. मडगांव से पारोलेम मिलते हैं. 3 बस चेंज करना पड़ा. ओके, ठीक है, ಥ್ಯಾಂಕ್ ಯು. ನೀವು ಕೇಳಿದ್ರಲ್ಲ, ನಾನು ಹೇಳಿದ್ದು ಕರೆಕ್ಟ್. 3 ಬಸ್ ಚೇಂಜ್ ಮಾಡಬೇಕು ನಾನೀಗ. ಪರವಾಗಿಲ್ಲ, ಹೋಗುವ. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾನೀಗ ಬಂದದ್ದು ರಾಂಗ್ ಬಸ್ ಸ್ಟ್ಯಾಂಡಿಗೆ. ಪುನಃ ನಾವು ಗಾಡಿ ಕೊಟ್ಟಲ್ಲ, ಅಲ್ಲಿ ಹೋಗ್ಬೇಕಂತೆ. ಅಲ್ಲಿಂದ ನಾನು ಬಸ್ ತೊಗೊಂಡು ಪಂಜಿಮ್ ಹೋಗಬೇಕು. ಮತ್ತು ಪಂಜಿಮಿಂದ ನಾನು ಮಡ್ಗಾಂವ್ಗೆ ಹೋಗ್ತೇನೆ. ಮತ್ತು ಅಲ್ಲಿಂದ ಪಾರೋಲೇಮ್ ಅಂತೆ. ಇದು ಬಸ್ ಸ್ಟ್ಯಾಂಡ್ ನಾನು ಬರಲಿಕ್ಕೆ ಇದ್ದದ್ದು. ಬಟ್ ನಾನು ಇಲ್ಲಿ ವೆಯ್ಟ್ ಮಾಡ್ತೇನೆ, ಯಾಕೆಂದರೆ ನನಗೆ ಇಮಿಡಿಯೇಟ್ ಹೋಗೋದೇ ಬಸ್ ಸಿಗುತ್ತೆ ಇಲ್ಲಿಂದ. ಸೊ ನಾನು ಬಸ್ಸಲ್ಲಿ ಬಂದೆ. ಬಸ್ ಫುಲ್ ಇದೆ, ನಿಂತ್ಕೊಂಡಿದ್ದೇನೆ. ಎಲ್ಲಿ ನಾನು ನಿಲ್ಕೊಳ್ತೇನೆ ಅಂತ ಗೊತ್ತಿಲ್ಲ. ನಾನೊಂದು ತಪ್ಪು ಮಾಡಿದೆ. ನಾನು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗಬೇಕಿತ್ತು, ಅಲ್ಲಿ ನಾನೇ ಎತ್ತಬೇಕಿತ್ತು ಬಸ್ಸಿಗೆ. ಇದು ಅಲ್ಲಿಂದ ಮುಂದೆ ಬರುವಾಗ ಫುಲ್ ಆಗಿತ್ತು. ನಾನು ಎಣಿಸಲ್ಲಿ ಬಸ್ ಖಾಲಿ ಆಗೋದಿಲ್ಲ, ಯಾಕೆಂದರೆ ಇದು ಡೈರೆಕ್ಟ್ ಎಕ್ಸ್ಪ್ರೆಸ್ ಅಲ್ಲ ಪಂಜಿಮಿಗೆ. ಸೊ ಎಲ್ಲರೂ ಡೈರೆಕ್ಟ್ ಹೋಗ್ಲಿಕ್ಕೆ ಈ ಬಸ್ಸಲ್ಲಿ ಬರ್ತಾರೆ. ಮಕ್ಸಾಯಿಂದ ಪಂಜಿಮ್ ಒಂದು ಹಾಫ್ ಆನ್ ಅವರ್ ಇದೆ. ಹಾಫ್ ಆನ್ ಅವರ್ ಅಲ್ಲ, ಒಂದು 25 minutes ಇದೆ ಟ್ರಾವೆಲ್. ಮಕ್ಸಾದಿಂದ ಪಂಜಿಮಿಗೆ 13 kilometers ಇದೆ. ಆಲ್ಮೋಸ್ಟ್ 25 minutes ಹೇಳ್ಬೋದು. ಬಂತು, ನನ್ನ ಬಸ್ ಸ್ಟ್ಯಾಂಡ್ ಬಂತು ಪಂಜಿಮ್. ಈಗ ಇಲ್ಲಿಂದ ಇಳಿದ್ದೇನೆ ನಾನು. ಸೊ ಪಂಜಿಮ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇನೆ. ಈಗ ಇಲ್ಲಿಂದ ಪಾರೋಲೇಮ್ ಹೋಗ್ಲಿಕ್ಕೆ ಡೈರೆಕ್ಟ್ ಉಂಟಾ ಕೇಳ್ತೇನೆ. ನನಗೆ ಡೌಟು ಡೈರೆಕ್ಟ್ ಇರೋದು. ಡೈರೆಕ್ಟ್ ಇದ್ದರೆ ಅದರಲ್ಲೇ ಹೋಗ್ತೇನೆ, ಇಲ್ಲದ್ರೆ ಇನ್ನೊಂದು ಬಸ್ ತೊಗೊಂಡು
ಮಾರ್ಗಾವ್ಗೆ ಹೋಗಿ ಅಲ್ಲಿಂದ ಹೊರಲೇಮಿಗೆ ಹೋಗ್ತಿದ್ದೇನೆ. ನಾನು ಸೌತಿಗೆ ಹೋಗಬೇಕಾದ್ರೆ ಆಚೆಯಿಂದ ಈ ಕಡೆ ಹೋಗಬೇಕು. ಸೊ ಬಸ್ ರೆಡಿ ಇದೆ ನಮ್ಮದು ಹೋಗಲಿಕ್ಕೆ. ಸೊ ಬಸ್ ಇದೆ ಹೋಗಲಿಕ್ಕೆ. ಈಗ ನನಗೆ ಬಸ್ ಸಿಕ್ತು. ಬಸ್ ಒಳ್ಳೆ ಇದೆ, AC ಬಸ್ಸೇ ಸಿಕ್ತು. ಇಲ್ಲಿಂದ ಆಲ್ಮೋಸ್ಟ್ 1 ಅವರ್ ಇದೆ ಟ್ರಾವೆಲ್ ಮಾಡಲಿಕ್ಕೆ. ನಿಮಗೆ ಬಸ್ ಒಂದು AC ಬಸ್ ಇದೆ ಹೋಗಲಿಕ್ಕೆ, ಆರಾಮ್ಸೆ ಹೋಗಿ ಬರ್ಬೋದು. ನಿಮಗೆ ಟಿಕೆಟಿಗೆ ಖಾಲಿ 40 ರೂಪೀಸ್ ಆಗುತ್ತೆ ಇಲ್ಲಿಂದ ಮಡ್ಗಾಂವ್ ಹೋಗಲಿಕ್ಕೆ. ನೀವು ಸುಮ್ಮನೆ ಟ್ಯಾಕ್ಸಿಗೆ 2,000 3,000 ಕೊಡೋದು ಬೇಕಂತಿಲ್ಲ. ನೀವು ಆ ಹಣದಲ್ಲಿ ಅಲ್ಲಿ ಹೋಗಿ ಗಮ್ಮತ್ತು ಮಾಡ್ಬೋದು, ಎಂತಾದರೂ ತಿನ್ಬೋದು, ಒಳ್ಳೆ ಏನಾದರೂ ಕುಡಿಬೋದು. ಸುಮ್ಮನೆ ಟ್ರಾವೆಲಿಂಗ್ಗೆ ಅಷ್ಟು ಎಕ್ಸ್ಪೆನ್ಸ್ ಕೊಟ್ಟು ಬರ್ತಿಲ್ಲ. ಮತ್ತು ನಿಮಗೆ ಟೈಮ್ ಇಲ್ಲ ಆದರೆ ಪರವಾಗಿಲ್ಲ, ಟ್ಯಾಕ್ಸಿಯಲ್ಲಿ ಹೋಗಿ. ನಾನು ಮಡ್ಗಾಂವ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದೆ. ಈಗ ಇಲ್ಲಿಂದ ಲಾಸ್ಟ್ ಬಸ್ ತಗೊಂಡು ಪಾರೋಲೇನಿಗೆ ಹೋಗ್ತಾ ಇದ್ದೇನೆ. ಅಲ್ಲಿಂದ ಈಗ ಪುನಃ ಸ್ಕೂಟಿ ರೆಂಟ್ ಮಾಡ್ತೇನೆ. ಅಲ್ಲಿ ಬಸ್ ಸಿಕ್ತು, ನಾವು ಹೋಗೋದು. ಇದು ಫುಲ್ ಇರಬೇಕು. ನಾನೀಗ ಮಡ್ಗಾಂವ್ ಬಸ್ ಸ್ಟ್ಯಾಂಡಲ್ಲಿದ್ದೇನೆ. ನನಗೆ ಬಸ್ ಸಿಕ್ಕಿದೆ. ಇದು ಡೈರೆಕ್ಟ್ ಪಾರೋಲೀಮಿಗೆ ಹೋಗುದಿಲ್ಲ. ಪಾಲೋಲೀಮ್. ಈ ಬಸ್ ಡೈರೆಕ್ಟ್ ಪಾಲೋಲೀಮಿಗೆ ಹೋಗುದಿಲ್ಲ. ನನಗೆ ಪಾಲೋಲೀಮ್ ಅಂತ ಹೇಳಲಿಕ್ಕೆ ಬರಲಿಲ್ಲ, ಅವ್ರು ಹೇಳಿಕೊಟ್ರು. ಸೊ ನೋಡಿ, ಜನ ಸಪೋರ್ಟ್ ಮಾಡ್ತಾರೆ ನಿಮಗೆ ಎಲ್ಲಿ ಹೋದರೆ ಕೂಡ. ನಾನೀಗ ಜಸ್ಟ್ 4 ರಸ್ತಾ ರೀಚ್ ಆದೆ. ನಾನೀಗ ಸ್ಕೂಟಿ ಹುಡುಕ್ತೇನೆ ರೆಂಟಿಗೆ ಎಲ್ಲಿ ಸಿಗುತ್ತೆ ಅಂತ. ಅಲ್ಲಿಂದ ನಾನು ಡೈರೆಕ್ಟ್ ರೂಮಿಗೆ ಹೋಗ್ತೆ. ಅಲ್ಲಿ ನನ್ನ ಬ್ಯಾಗ್ಸ್ ಎಲ್ಲ ಇಟ್ಟು ಮತ್ತೆ ಅಲ್ಲಿಂದ ನಾನು ಊಟಕ್ಕೆ ಹೊರಟೆ. ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ, ಡೈರೆಕ್ಟ್ ಬ್ರಂಚ್ ಮಾಡುವ ಅಂತ. ನಾನೊಂದು ಸ್ಕೂಟಿ ರೆಂಟಲಿಗೆ ಕಾಲ್ ಮಾಡಿದೆ ಗೂಗಲಲ್ಲಿ ನೋಡಿ. ನನಗೆ ಇಲ್ಲಿ ಹತ್ತಿರಲ್ಲಿ ಯಾವುದಿಲ್ಲ, ಅದಕ್ಕೆ ಅವ ಕಾಲ್ ಮಾಡ್ತಾನಂತ ಹೇಳಿದ, ಕಾಲ್ ಬ್ಯಾಕ್. ಯಾಕೆಂದರೆ ಇಲ್ಲಿ 1 ದಿವಸಕ್ಕೆಲ್ಲ ರೆಂಟ್ ಕೊಡೋದಿಲ್ಲ ಯಾರು ಸಹ. ಇದು ಮಿನಿಮಮ್ 3 ಡೇಸಿಗೆ ಕೊಡ್ತಾರೆ, 1 ಡೇ ಎಲ್ಲ ಕೊಡೋದಿಲ್ಲ. ಬರ್ತಂತ ಹೇಳಿದ್ದಾನೆ, ನೋಡುವ. ದನಕ್ಕೆ ಇಲ್ಲಿ ತುರಿಸಿದ ಒಳ್ಳೆ ಆಗುದಂತೆ, ನಮ್ಮ ಮನೇಲಿ ಇದೆ ಅಲ್ಲ. ಬಾ ತುರಿಸ್ತೇನೆ, ಬಾ ನೋಡಿ. ತುರಿಸ್ಬೇಕಾ? ಸೊ ನಾನೀಗ ಫಾರ್ಮಾಲಿಟೀಸ್ ಎಲ್ಲ ಮಾಡ್ತಿದ್ದೇನೆ ಸ್ಕೂಟಿಯದು. ಇಲ್ಲಿ ಇವರು ಡೆಪಾಸಿಟ್ ಏನು ತಗೊಳ್ಳಿಲ್ಲ, ಡೈರೆಕ್ಟ್ ಸ್ಕೂಟಿ ಕೊಟ್ಟರು. ಮತ್ತು ಸ್ಕೂಟಿಗೆ 600 ಸೇಮ್, ಅಲ್ಲಿ ಕೂಡ 600, ಇಲ್ಲಿ ಕೂಡ 600 ಅಂತ ತಗೊಂಡಿದ್ರು. ಮತ್ತು ಇದು ಗಂಟೆ ಲೆಕ್ಕದಲ್ಲಿ ಅಲ್ಲ, ಡೇ ಲೆಕ್ಕದಲ್ಲಿ ಪರ್ ಡೇ 600. ಸೊ ಟೋಟಲ್ 1200 ತಗೊಂಡಿದ್ರು. ಮತ್ತು ರೆಸ್ಟ್ರಿಕ್ಷನ್ಸ್ ಏನು ಹಾಕಿದ್ದಾರೆ ಅಂದರೆ ಬಟರ್ಫ್ಲೈ ಬೀಚಿಗೆ ಹೋಗ್ಬಾರ್ದಂತೆ, ಯಾಕೆಂದರೆ ಅಲ್ಲಿ ರೋಡ್ ಸರಿ ಇಲ್ಲ, ಅದಕ್ಕೆ ಸ್ಕೂಟಿ ಡ್ಯಾಮೇಜ್ ಆಗ್ಬೋದಂತ ಸ್ಕೂಟಿ ತೊಗೊಂಡು ಹೋಗ್ಲಿಕ್ಕಿಲ್ಲ ಅಂತ ಹೇಳಿದರು. ಆಮೇಲೆ ರಿಟರ್ನ್ ಮಾಡುವಾಗ 1 ಲೀಟರ್ ಪೆಟ್ರೋಲ್ ಹಾಕಿ ಕೊಡಬೇಕಂತೆ, ಯಾಕೆಂದರೆ ಈಗ 1 ಲೀಟರ್ ಇದೆ. ಸೊ ಅವರಿಗೆ ಕೊಡುವಾಗ 1 ಲೀಟರ್ ಹಾಕಿ ಕೊಡಬೇಕು. ಮತ್ತೆಂತ ಇಲ್ಲ, ಸೇಮ್ ಅಷ್ಟೇ. ಈಗ ನಾನು ಪೆಟ್ರೋಲ್ ಹಾಕಿ ರೂಮಿಗೆ ಹೋಗ್ತೇನೆ, ಸಿಗುವ ಮತ್ತೆ. ನಾನೀಗ ನನ್ನ ಹೋಮ್ ಸ್ಟೇಗೆ ರೀಚ್ ಆದೆ. ನೋಡ್ಬೋದು, ಇದು ನನ್ನ ಸ್ಕೂಟಿ. ಈಗ ಫಾರ್ಮಾಲಿಟೀಸ್ ಮಾಡ್ತಿದ್ದೆ ಒಳಗೆ. ಇಲ್ಲಿ ಯಾವ್ದು ಕೊಡ್ತಾರೆ ಗೊತ್ತಿಲ್ಲ. ಈಗ ನನಗೆ ರೂಮ್ ಕೀ ಕೊಟ್ಟರು. ಈಗ 101 ಅಂತೆ, ಫಸ್ಟ್ ರೂಮೇ ನಂದು. ನೋಡುವ ಹೇಗಿದೆ ಅಂತ. ಇವತ್ತು ನಾನು ಇಲ್ಲಿ ಸ್ಟೇ ಆಗೋದು. ನನಗೆ ನಿನ್ನೆದು ಪ್ಲೇಸ್ ತುಂಬ ಇಷ್ಟ ಆಯಿತು. ಇದು ಓಕೆ ಇದೆ. ರೂಮ್ ಹೇಗೆ ಇದೆ ಹೇಳಿ. ನಿನ್ನೆದು ರೂಮ್ ಒಳ್ಳೆ ಇದೆ, ಈ ರೂಮ್ ಒಳ್ಳೆ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ನನಗೆ ನಿನ್ನೆದು ರೂಮ್ ಒಳ್ಳೆ ಆಯಿತು, ಇದು ಅಷ್ಟು ಒಳ್ಳೆ ಇಲ್ಲ ಅಂತ ಅಲ್ಲ, ಒಳ್ಳೆ ಇದೆ, ಮತ್ತು ತುಂಬ ಇಲ್ಲ.
ಬಾತ್ರೂಮ್ ಕೂಡ ನೋಡಿ. ಓಕೆ ಓಕೆ, ನಾಟ್ ದ್ಯಾಟ್ ಗುಡ್. ತುಂಬ ಚಿಕ್ಕದಿದೆ ರೂಮ್. ಆಲ್ ಸೆಟ್ ಗೈಸ್. ಹೇಗೆ ಕಾಣ್ತಿದೆ ಇವತ್ತದ ಔಟ್ಫಿಟ್? ನಾನೀಗ ಪಾಲೋಲೇಮಲ್ಲಿ ಒಂದು ಶಾಕ್ ಇದೆ, ಇಲೈಟ್ ಅಂತ, ಅಲ್ಲಿ ಹೋಗ್ತಿದ್ದೇನೆ. ಬೆಳಗಿಂದ ಎಂಥ ಸಹ ತಿನ್ನಲಿಲ್ಲ. ನೋಡಿ ಹೇಗಿದೆ ಹೊರಗೆ ವ್ಯೂ. ಇಷ್ಟೇ ಇರೋದು ಇಲ್ಲಿ, ಬೇರೆ ಎಂತೆಲ್ಲ. ಓಕೆ, ಸೊ ನಾನು ಬಂದೆ ಇಲ್ಲಿ ಶಾಕಿಗೆ. ಇಲ್ಲಿಂದ ಎಂಟ್ರಿ. हाँ धूप किधर नहीं है, उधर उधर. हाँ ठीक है, बाद में उधर शिफ्ट हो सकते हैं ना. ठीक, ಥ್ಯಾಂಕ್ ಯು. ಸೊ ಮತ್ತೆ ಬೇಕಾದರೆ ಶಿಫ್ಟ್ ಆಗ್ಬೋದಂತೆ. ನಾನು ಮತ್ತೆ ಇಲ್ಲೆಲ್ಲ ಊಟ ಮಾಡಿ ಇಲ್ಲಿ ಕೂತ್ಕೊಳ್ತೇನೆ ನಾನು. ಈ ಬೀಚ್ ತುಂಬ ಚೆನ್ನಾಗಿದೆ. ಕ್ರೌಡ್ ಕೂಡ ಅಷ್ಟಿಲ್ಲ. ಓಕೆ ಓಕೆ, ಡೀಸೆಂಟ್ ಕ್ರೌಡ್. ಮತ್ತು ಇವತ್ತು ಪ್ಲ್ಯಾನ್ಸ್ ಏನಿಲ್ಲ ನನ್ನದು. ಇವರ ಹತ್ರ ಇದೆಲ್ಲ ಮೀನಿದೆ. ಸೊ ಯಾ ಟೆಲ್ ಮೀ ಬ್ರೋ. ಕನ್ನಡ ಹಾಂ ಬರುತ್ತೆ. ಇದು ಟ್ಯೂನಾ ಫಿಶ್ ಅಣ್ಣ. ದಿಸ್ ಒನ್ ಇಸ್ 1800. ಓಕೆ. And this one is 1700. ಓಕೆ. This is red snapper. And this is pomfret is 1500. ಓಕೆ. This one is 4200. And this one is 1700. ಓಕೆ ಓಕೆ. ಅದರ ಪ್ರೈಸ್ ಕೇಳಿ ನನಗೆ ಮಂಡೆ ಹಾಳಾಯಿತು. ಇದೆಲ್ಲ ನಾನು ಊರಲ್ಲಿ ಉಡುಪಿಯಲ್ಲಿ ನನಗೆ ಒಳ್ಳೆ ಫ್ರೆಶ್ ಸಿಗುತ್ತೆ. ತುಂಬ ಎಕ್ಸ್ಪೆನ್ಸಿವ್ ಆಯಿತು ಸ್ವಲ್ಪ. ಬೇರೆ ಮೆನು ಕಮ್ಮಿ ಇದೆ, ಪರವಾಗಿಲ್ಲ. ಖಾಲಿ ನಿಮಗೆ ಫ್ರೆಶ್ ಬೇಕಾದರೆ, ಅಂದರೆ ಎಕ್ಸಾಟಿಕ್ ಫುಡ್, ಪ್ರೈಸ್ ಜಾಸ್ತಿ ಆಗುತ್ತೆ. ನಾನು ನಿನ್ನೆ ಹಾಗೆ ಇವತ್ತು ಕೂಡ ಪೀಪಲ್ ಲ್ಯಾಗರ್ ಬಿಯರ್ ಆರ್ಡರ್ ಮಾಡಿದೆ. ನನಗೆ ಇದು ಇಷ್ಟ ಆಯಿತು, ಒಳ್ಳೆಯದೆ. ಗೈಸ್, ನಾನು ಆರ್ಡರ್ ಮಾಡಿದ್ದು ಬಂತು. ನಾನು ಆರ್ಡರ್ ಮಾಡಿದ್ದು ಅಂಜಲ್ ರವಾ ಫ್ರೈ ಮತ್ತು ಕ್ರಿಸ್ಪಿ ಪ್ರಾನ್ಸ್. ಟೇಸ್ಟ್ ಗೊತ್ತಿಲ್ಲ, ಹೇಳ್ತೇನೆ ನಾನು ತಿಂದಾದ್ಮೇಲೆ ಹೇಗಿದೆ. ಎಂಥ ಚಟ್ನಿ ಗೊತ್ತಿಲ್ಲ. ಚೆನ್ನಾಗಿದೆ. ಗುಡ್. ಹಾಂ, ಬಿಸಿದೆ. ಕೋಟಿಂಗ್ ಮಸಾಲ ಇಷ್ಟ ಆಯ್ತು ನನಗೆ. ನಾನು ಆರ್ಡರ್ ಮಾಡಿದ ಎಲ್ಲ ಐಟಮ್ಸ್ ಬಂತು. ಇದು ನಿಮಗೆ ಹೇಳಿದ್ದೇನೆ. ಆಮೇಲೆ ರೈಸ್ ಬಂತು, ಮತ್ತು ಇದು ಎಟ್ಟು ಸಾರು. ಆಮೇಲೆ ಅದು ಬಂಡಾಸ್ ರಿಂಗ್ಸ್ ಅಂತೆ. ಬಂಡಸ್ ಅಲ್ಲ, ಕಲಾಮಾರಿ ರಿಂಗ್ಸ್. ಮತ್ತು ಇದೆಂತ ಗೊತ್ತಿಲ್ಲ, ನಾನು ಆರ್ಡರ್ ಕೊಟ್ಟದಲ್ಲ, ಅದೇ ಸಹ ಕೊಟ್ಟು ಹೋಗಿದ್ದಾನೆ. ಫುಡ್ ಒಳ್ಳೆಯಿದೆ. ಇದು ಕಲಾಮಾರಿ ಟ್ರೈ ಮಾಡುವ. ಚೆನ್ನಾಗಿದೆ, ಫುಡ್ ಒಳ್ಳೆಯಿದೆ. 2 ಪ್ರಾನ್ಸ್ ಕಾಂಪ್ಲಿಮೆಂಟ್ರಿ ಕೊಟ್ಟರು. ಇದು ರವಾ ಫ್ರೈ. ಇದು ನೈಸ್. ಚಿಕನ್ ಐಟಮ್ಸ್ ಅಂತ ಆರ್ಡರ್ ಮಾಡಲಿಲ್ಲ. ಚಿಕನ್ ಎಲ್ಲ ಕಡೆ ಸಿಗುತ್ತೆ. ಹಸಿವಾಗುವಾಗ ಉಂಟಲ್ಲ, ಎಲ್ಲ ಫುಡ್ಡು ಟೇಸ್ಟಿ ಅನಿಸುತ್ತೆ. ಟೇಸ್ಟ್ ಇಲ್ಲಾದರೆ ಕೂಡ ಟೇಸ್ಟಿ ಅನಿಸುತ್ತೆ. ಬಟ್ ಇದು ನಿಜ ಚೆನ್ನಾಗಿದೆ. ಆಲ್ಮೋಸ್ಟ್ ನನ್ನ ಪ್ಲೇಟೆಲ್ಲ ಖಾಲಿ ಆಗ್ತಾ ಬಂತು. ಬಂಡಾಸ್ ಒಂದಿದೆ, ಪ್ರಾನ್ಸ್ ಖಾಲಿ, ರೈಸ್ ಮತ್ತು ಪ್ರಾನ್ಸ್ ಕರಿ ಇದೆ ಅಷ್ಟೇ. ಗುಡ್. ಫುಡ್ ಇಸ್ ನೈಸ್. ಟ್ರೈ ಮಾಡ್ಬೋದು ನೀವು ಕೂಡ ಬಂದರೆ. ರೈಸ್ ತುಂಬ ಇದೆ, ಯಾರು ತಿನ್ನೋದು ಮಾರ ಇದು ಇಷ್ಟು. ಪ್ರಾನ್ಸ್ ಕರಿ. ಎರಡು ಪ್ರಾನ್ಸ್ ಇದೆ, 2, 3, 4 ಪ್ರಾನ್ಸ್ ಇಲ್ಲ. ಕರಿ ಮಾತ್ರ ಜಾಸ್ತಿ ಇದೆ. ನಾನಿಲ್ಲಿ ಫುಡ್ಡಿಗೆ ರೇಟಿಂಗ್ 10ನಲ್ಲಿ 8 ಕೊಡ್ತೇನೆ. ಇಲ್ಲೇ ಕೆಳಗೆ ಹೋಗಿ ಕೂತ್ಕೊಳ್ತೇನೆ. ಹೊಟ್ಟೆ ಒಳ್ಳೆ ಫುಲ್ ಆಯಿತು, ಫುಲ್ ಖಾಲಿ ಇತ್ತು ಬೆಳಗ್ಗೆಯಿಂದ. ಓಕೆ ಓಕೆ.
ಒಳ್ಳೆ ಸನ್ಸೆಟ್ ವ್ಯೂ ಇದೆ ಇಲ್ಲಿಂದ. ನಾನು ಬಂದಿರೋದು ಇದೆ ಈ ಶಾಖೆಗೆ. ಇಲ್ಲಿ ತುಂಬ ಶಾಖೆಗಳು ಇದ್ದಾವೆ. ಆಚೆ ತುಂಬ ಜನ ಇದ್ದಾರೆ. ಅನಿಸಿದೆ ಜನ ಇಲ್ಲ, ಕಮ್ಮಿ ಇದ್ದಾರೆ ಅಂತ. ಈ ಬೀಚ್ ತುಂಬ ಇಷ್ಟ ಆಯ್ತು ನನಗೆ. ವೇವ್ಸ್ ಕೂಡ ಇಲ್ಲಿ ಜಾಸ್ತಿ ಇಲ್ಲ, ನೀರಲ್ಲಿ ಆರಾಮಾಗಿ ಆಡ್ಬೋದು. ಸನ್ಸೆಟ್ ನೋಡಿ ಗಾಯ್ಸ್. ನನಗೆ ನಾರ್ತಿಂತ ಜಾಸ್ತಿ ಸೌತಲ್ಲೇ ಫಾರಿನರ್ಸ್ ಕಾಣ್ತಿದ್ದಾರೆ. ಎಲ್ಲರೂ ಈ ಕಡೆ ಬರ್ತಿದ್ದಾರೆ ನೋಡಿ ಗೈಸ್. ಇವಾಗ ಕೂಡ ನನ್ನ ಹಾಗೇನೆ ಒಬ್ಬನೇ ಬಾಲ್ ಇಟ್ಕೊಂಡು ಆಡಿರ್ತಾ ಇದ್ದಾನೆ. ಆವಾಗಿಂದ ಆಟ ಆಡ್ತಿದ್ದಾನೆ ಒಬ್ಬನೇ. ಸಖತ್ತಾಗಿದೆ ಅಲ್ಲ ಸೌಂಡು. ಇದು ಮಳೆ ಬರುವಾಗ ಕೂಡ. इसको क्या बोलते हैं? जंबे बोलते हैं, अफ्रीकन जंबे. ओके ओके. जंबे. ಒಳ್ಳೆ ಬಡಿತಾನಲ್ವಾ ಗೈಸ್. इसको कितना? ये वाला 1800 है. 1800. मेटल का है, 7 मेटल का रहता है. 10 साल भी यूज़ करोगे ना खराब नहीं होगा. इस पर आपको अच्छा डिज़ाइन भी मिल जाएगा. ಇದು ನೀವು ಮಳೆಯಲ್ಲಿ ಹೊರಗೆ ಇಟ್ಟರೆ ಕೂಡ, ಮಳೆ ಬರುವಾಗ ಕೂಡ, ಮಳೆ ಹನಿ ಇದ ಮೇಲೆ ಬೀಳುವಾಗ ಸೌಂಡ್ ಬರುತ್ತಂತೆ. कवर के साथ. ಓಕೆ. और आपको 1800 ಅಂತ ಹೇಳಿದರು. 1800 ಇದಕ್ಕೆ. इससे बड़ा भी आता है. ओके. उससे भी बड़ा आता है? इससे भी बड़ा आता है. अच्छा. इस पर बड़ा रहेगा ना. हाँ, साउंड अच्छा साउंड रहेगा. हाँ. छोटे का ना छोटा. अच्छा, उसमें एको होता है ना. थोड़ा बेस. हाँ. अच्छा, तो फील आएगा बजाने में. सही में. होगा? नहीं मत करो. देख लो, कोई देखने का कोई चार्ज नहीं है. को पसंद आए तो ले जाएंगे, तो कोई बात नहीं. ಇನ್ನೊಂದು ದೊಡ್ಡ ಇದು ಸೌಂಡು ಇನ್ನೊಂದು ಚೆನ್ನಾಗಿರುತ್ತೆ. ಹೇಗಿತ್ತು ಗಾಯ್ಸ್? ನಿಮಗೆ ಇವರು ಮಾಡಿದ್ದು ಇಷ್ಟ ಆದರೆ ಒಂದು ಲೈಕ್ ಹಾಕಿ. आपका नाम? आफाक. कहाँ से हो आप? लखनऊ. ये किधर से लेकर आते हो? ये नॉर्थ का रहता है. ये हमारा हैंडमेड है चंबे. अच्छा, वो हैंडमेड है. इसको क्या बोलते हैं? इसको हैप्पी ड्रम. हैप्पी ड्रम. ओके. इसका हैंड पेन आता है बड़ा वाला. हाँ. हैंग ड्रम. वो बहुत एक्सपेंसिव रहता है. अच्छा, सेम ऐसे ही साउंड रहता है उसमें? सेम, इससे भी बहुत ज़्यादा. ಹ್ಯಾಪಿ ಡ್ರಮ್ ಅಂತೆ. ಇದರ ಹೆಸರನ್ನೇ ಹ್ಯಾಪಿ ಡ್ರಮ್. ಇಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ ನೋಡಿ ಫ್ಯಾಮಿಲಿ. ಇಲ್ಲಿ ಯಾರದ ಬರ್ಡೇ ಸೆಲೆಬ್ರೇಷನ್ ಉಂಟಂತೆ, ಅದೇ ರೆಡಿ ಮಾಡ್ತಿದ್ದಾರೆ. ವ್ಯೂ ನೋಡಿ ಸಖತ್ತಿದೆ. ಈಗ ಜಸ್ಟ್ ಸನ್ಸೆಟ್ ಆಯಿತು. ಇಲ್ಲಿ ಮಾಸ್ಕಿಟೋಸ್ ನೋಡಿ ಗಾಯ್ಸ್, ಮಂಡೆ ಮೇಲೆ ಎಷ್ಟು ರಾಶಿ ಇದೆ. ಯಾವುದು ಕಷ್ಟ ಇಲ್ಲ ಒಂದು ಸಹ ಮಾತ್ರ. ಇಲ್ಲಿ ಎಲ್ಲ ಹಾರ್ತಿದೆ. ನಿಮ್ಗೆ ಕಾಣ್ತಿದ್ದ ಗೊತ್ತಿಲ್ಲ, ಇಲ್ಲೆಲ್ಲ ಕಾಣ್ತಿದೆ ಅಲ್ಲ, ಇದೆಲ್ಲ ಮಾಸ್ಕಿಟೋಸ್ ನೋಡಿ. ಅಲ್ಲಿ ಫೋಕಸ್ ಆಗ್ತಿಲ್ಲ ಕ್ಯಾಮರಾ. ಎಲ್ಲ ನೋಡಿ ಗಾಯ್ಸ್. ಎಲ್ಲಿಂದ? ಕರ್ನಾಟಕ, ಗದಗ, ಹುಬ್ಳಿ. ಓಕೆ. ಎಸ್, ನಾನು ಅರೌಂಡ್ 9 o'clock ಈ ಪ್ಲೇಸಿಗೆ ಹೋಗ್ತಿದ್ದೇನೆ. ನಂದು ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಇಲ್ಲಿ ಹೋಗಲಿಕ್ಕೆ, ಬಟ್ ಇಲ್ಲಿ ಯಾರೋ ಒಬ್ಬ ನಡ್ಕೊಂಡು ಹೋಗೋ ಇದು ಕೊಟ್ಟೋದ 5% ಆಫರ್ ಇದೆ ಅಂತೆ. ಇಲ್ಲದ್ರೆ ಸಹ ನಾನು ಹೋಗ್ತಾಯಿದ್ದೆ ಇವತ್ತು, ಬಿಕಾಸ್ ಇಲ್ಲಿ ಬೇರೆ ಯಾವುದು ಪಬ್ಸ್ ಇಲ್ಲ. ಸೌತಲ್ಲಿ ಅಷ್ಟು ಪಾರ್ಟೀಸ್ ಎಲ್ಲ ಆಗೋದಿಲ್ಲ, ಜಾಸ್ತಿ ಆಗೋದು ನಾರ್ತಲ್ಲಿ. ನೋಡುವ ಕ್ರೌಡ್ ಹೇಗಿರುತ್ತೆ ಅಂತ. ನಾನು ಪ್ರಾನ್ಸ್ ಗೋಲ್ಡನ್ ಫ್ರೈ ಆರ್ಡರ್ ಕೊಟ್ಟಿದ್ದೆ, ಬಂತು. ಎಸ್ ಬ್ರೋ, ಥ್ಯಾಂಕ್ ಯು. ग्लास कोस्टर है.
ನಾನು ಹೊರಟೆ ಗೈಸ್, ಗಂಟೆ ಆಯಿತು 8:30. ಸೊ ನಾನೀಗ ರೂಮಿಗೆ ಹೋಗಿ ಚೇಂಜ್ ಮಾಡಿ ನಾನು ಹೇಳಿದ್ದು ಪ್ಲೇಸಿಗೆ ಹೋಗ್ತಿದ್ದೇನೆ. ಯಾಕೆಂದರೆ ನಾನೀಗ ಕರೆಂಟ್ ಶಾರ್ಟ್ಸ್ ಹಾಕಿದ್ದೇನೆ. ಅಲ್ಲಿ ಶಾರ್ಟ್ಸ್ ಹಾಕಿದರೆ ಬಿಡುವುದಿಲ್ಲ ಅಂತ ಎಣಿಸ್ತಾ ಇದ್ದೇನೆ. ಯಾಕೆಂದರೆ ಮೋಸ್ಟ್ ಆಫ್ ದ ಪಬ್ಸಲ್ಲಿ ಇಲ್ಲಿ ಶಾರ್ಟ್ಸ್ ಹಾಕಿದರೆ ಎಂಟ್ರಿ ಬಿಡುವುದಿಲ್ಲ. ನೀವು ಪ್ಯಾಂಟ್ ಮತ್ತು ಶೂ ಹಾಕಲೇಬೇಕು ಯಾವುದಾದ್ರೂ ಪಬ್ಬಿಗೆ ಹೋಗಬೇಕಾದ್ರೆ. ಅದೆಲ್ಲ ಕಡೆ ಹಾಗೇನೆ. ಈಗ ಹೋಗಬೇಕು. ಗಂಟೆ ಆಗಿದೆ 10, 1 ಗಂಟೆ ಆಯಿತು ನಾ ಮಲಗಿ. ಹೋಗುವ. ನಾನು ನನ್ನ ಡೆಸ್ಟಿನೇಷನಿಗೆ ರೀಚ್ ಆದೆ. ನನ್ನ ರೂಮಿಂದ ಜಸ್ಟ್ 3 ಮಿನಿಟ್ಸ್ ಇತ್ತು. ಒಂದು ಪುಚ್ಚೆ ಇದೆ, ಪುಚ್ಚೆ ಅಂದರೆ ಎಂತ ಹೇಳ್ತಾರೆ, ಬೆಕ್ಕು ಇದೆ ನೋಡಿ ಇಲ್ಲಿ. ಬರ್ತೀಯ ನನ್ನೊಟ್ಟಿಗೆ? ನನಗೆ ಕಂಪನಿ ಕೊಡ್ತೀಯಾ? ಹೋಗುವ, ಒಳಗೆ ಹೋಗುವ. ನನಗೆ ಇಲ್ಲಿ ಎಂಟ್ರಿ ಫೀಸ್ ಖಾಲಿ 1500 ತಗೊಂಡಿದ್ರು. ಮತ್ತು ಅದು ಒಳಗೆ ಮುಗಿ ಸೊ ನನಗೆ ಇಲ್ಲಿ ಎಂಟ್ರಿ ಫೀಸ್ 1500 ತಗೊಂಡಿದ್ದಾರೆ. ಆ ಅಮೌಂಟ್ ನಾನು ಕಟ್ಟಿದ್ದುಂಟಲ್ಲ, ಅದು ರೆಡಿಮೇಬಲ್ ಅಂತೆ. ಸೊ ಪರವಾಗಿಲ್ಲ, ಏನಾದ್ರು ತಗೊಳ್ಳುವ 1500. ಖಾಲಿ ಬಂದು ಕುತ್ಕೊಳ್ಳಿಕ್ಕೆ ಅದು ಸರಿ ಆಗೋದಿಲ್ಲಲ್ಲ. ಇಲ್ಲಿ ಈ ಪ್ಲೇಸ್ ನೋಡ್ಬೋದು. ಡ್ಯಾನ್ಸ್ ಫ್ಲೋರ್ ಒಳಗಿದೆ, ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಜನ ಅಷ್ಟಿಲ್ಲ, ಕ್ರೌಡ್ ಇಲ್ಲ. ಆದ್ರೆ ಕೂಡ ನಾನು ನಿಮ್ಗೆ ಯಾವ್ದಾದ್ರು ಒಳಗೆ ತೋರಿಸ್ತೇನೆ. ನನಗೆ ಇಲ್ಲಿ ಒಳಗೆ ಹೋಗಿ ಮಾತಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಸೌಂಡ್ ಸ್ವಲ್ಪ ಗಟ್ಟಿ ಇದೆ. ಹೋಗುವ ಈಗ. ಈಗ ಹೊರಡ್ತೆ, ಗಂಟೆ ಆಗಿದೆ 1:30. ಮತ್ತು ಈಗ ನಾನು ಡೈರೆಕ್ಟ್ ರೂಮಿಗೆ ಹೋಗ್ತಾ ಇದ್ದೇನೆ. ಆಯ್ತು. ಇಲ್ಲಿ ಇನ್ನೊಂದೇನು ನೋಟಿಸ್ ಮಾಡಿದೆ ಅಂದರೆ, ನಾನು ನಿನ್ನೆ ಮತ್ತು ಮೊನ್ನೆ ಪಬ್ಬಿಗೆ ಹೋಗಿದೆ ಅಲ್ಲ, ನನಗೆ ಅಲ್ಲಿ ಯಾರು ಸಹ ಫಾರಿನರ್ಸ್ ಕಾಣಲಿಲ್ಲ. ಇಲ್ಲಿ ಖಾಲಿ ಫಾರಿನರ್ಸ್ ಇದ್ದರು ಜಾಸ್ತಿ. ಯಾಕೆಂದರೆ ನಾನು ಎನಿಸ್ತೇನೆ ಅವರು ನಾರ್ತಲ್ಲಿ ಕ್ರೌಡ್ ನೋಡಿ ಈಗ ಸೌತಿಗೆ ಬರ್ತಿದ್ದಾರೆ ಅಷ್ಟೇ. ನಾನು ಇಲ್ಲಿ ರೇಟಿಂಗ್ಸ್ ಓವರಾಲ್ 10ನಲ್ಲಿ 7.5 ಕೊಡ್ತೇನೆ. ಫುಡ್ ಸಹ ಓಕೆ ಇತ್ತು, ಪರವಾಗಿಲ್ಲ. ಮತ್ತು ಈ ಆ್ಯಂಬಿಯನ್ಸ್ ಕೂಡ ಓಕೆ. ಮತ್ತು ಪ್ರೈಸ್ ಒಳ್ಳೆ ಇತ್ತು, ನಾರ್ಮಲ್ ಪ್ರೈಸ್ ಇತ್ತು. ಶಾಕಲ್ಲಿ ಎಷ್ಟಿತ್ತು ಇಲ್ಲಿ ಸಹ ಅಷ್ಟೇ ಇತ್ತು. ನಾನೀಗ ರೂಮಿಗೆ ಹೋಗಿ ಚೇಂಜ್ ಮಾಡಿ ಮಲಗ್ತೀನಿ. ಯಾಕೆಂದರೆ ನಿನ್ನೆ ಸಹ ನಿದ್ರೆ ಇರಲಿಲ್ಲ ನನಗೆ. ಖಾಲಿ 2-3 ಅವರ್ಸ್ ಮಲಗಿದೆ ನಿನ್ನೆ. ಇವತ್ತು ಮಲಗ್ತೀನಿ, ಯಾಕೆಂದರೆ ನಾಳೆ ಹೊರಡಲಿಕ್ಕೆ ಉಂಟು ಇಲ್ಲಿಂದ. ನಾಳೆ ನನಗೆ ಟ್ರೈನ್ ಇರೋದು 10:30ಗೆ. ಸೊ ನಾನು ಬೆಳಿಗ್ಗೆ ಕೆಲವು ಪ್ಲೇಸಸ್ಸಿಗೆ ಹೋಗಲಿಕ್ಕೆ ಉಂಟು. ಸೊ ಆ ರೀಸನಿಂದ ಸ್ವಲ್ಪ ಬೇಗ ಮಲಗ್ತಿದ್ದೇನೆ ಇವತ್ತು. ಹಸು ನೋಡಿ ಗೈಸ್, ಎಷ್ಟು ಕ್ಯೂಟ್ ಉಂಟು. ಅದಕ್ಕೆ ಬಿಟ್ಟೋಯ್ತು, ನೆನಪಿಲ್ಲ. ಈಗ ಓಡಿ ಬರ್ತಾರೆ ನೋಡಿ ಅದೇ. ನಾನು ನನ್ನ ರೂಮಿಗೆ ರೀಚ್ ಆದೆ ಈಗ. ನಾಳೆ ನಂದು ಗೋವಾದಲ್ಲಿ ಲಾಸ್ಟ್ ಡೇ. ಸೊ ಇವತ್ತಿಗೆ ಇಷ್ಟೇ. ಸಿಗುವ ನನ್ನ ಲಾಸ್ಟ್ 4th ವ್ಲಾಗಲ್ಲಿ ನಾಳೆ. ಬಾಯ್, ಗುಡ್ ನೈಟ್.